ಇನ್ನು ಬಿಜೆಪಿ ಈ ವಿಚಾರವನ್ನು ಮತ್ತೆ ಮತ್ತೆ ಎತ್ತಾ ಇದೆ. ಅಪ್ಪಾಜಿ ಅಂದ್ಕೊಂಡು ಎಲ್ಲ ವ್ಯವಹಾರವನ್ನು ಅವರೇ ನಡೆಸ್ತಾರೆ. ಒಂದು ಲೆಕ್ಕದಲ್ಲಿ ಇವರು ಸೂಪರ್ ಸಿಎಂ ತರ ಅಂತಾರೆ ರೇಣುಕಾಚಾರ್ಯ. ಈಗ ಇಡೀ ಸರ್ಕಾರ ಸಂಪೂರ್ಣ ಕಂಟ್ರೋಲ್ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರ ಸುಪುತ್ರ. ಸಿದ್ದರಾಮಯ್ಯ ಸುಪುತ್ರ ಎಲ್ಲ ಇಲಾಖೆಗಳ ಹಸ್ತಕ್ಷೇಪ ಬೇಸತ್ತಂದ್ರೆ ಹೇಳಿಕೆನಕ್ಕೆ ಆಗ್ತಲ್ಲ. ನೋಡಿ, ಒಂದ್ಸರಿ ಅವ್ರ ಫೋನಲ್ಲಿ ನೋಡಿದ್ವಿ, ಅಪ್ಪ ಯಾವ ರೀತಿ ವರ್ಗಾವಣೆಯಲ್ಲಿ ಅವರ ಕೋಡ್ಗಳು ಹೇಳ್ತಾ ಇದ್ರು. ಹಾಗಾಗಿ ಅವರು ಸೂಪರ್ ಸಿ ಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಆ ಕಾಂಗ್ರೆಸ್ನವರು ಸಚಿವರುಗಳೇ ಬೇಸತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜೀನಾಮೆ ಕೊಡೋಂಥ ಪ್ರಸಂಗ ಬಂದರೆ ಮಗನನ್ನು ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ಒಂದು ಷಡ್ಯಂತ್ರ ನಡೀತಿದೆ. ಈಗ ಇಡೀ ಸರ್ಕಾರ ಸಂಪೂರ್ಣ ಕಂಟ್ರೋಲ್ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರ ಸುಪುತ್ರ. ಸಿದ್ದರಾಮಯ್ಯ ಸುಪುತ್ರ ಎಲ್ಲ ಇಲಾಖೆಗಳ ಹಸ್ತಕ್ಷೇಪ. ನಾನು ಅದೇ ಮಾತ್ರ ಹೇಳ್ತಾ ಇದ್ದೆ. ಜಾರ್ಜ್ ಆತ್ಮೀಯರಲ್ಲಿ ಆತ್ಮೀಯರು, ಪರಮಾಪ್ತರು ಯಾವುದೇ ಸಂದರ್ಭಗಳಲ್ಲೂ ಕೂಡ ಸಿ ಎಂ ಅವರನ್ನು ಬಿಟ್ಕೊಟ್ಟಿಲ್ಲ. ಆದರೆ ಅವರ ಖಾತಿನಲ್ಲೇ ಈ ರೀತಿ ಕೈಯಾಡಿಸುವಂಥ ಪ್ರಯತ್ನಗಳಾಗ್ಬಿಟ್ರೆ ಏನು ಮಾಡ್ತಾರೆ? ನಾನು ಅದಕ್ಕೆ ಹೇಳೋದು, ಈ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವಂಥವ್ರು ಇದ್ದಾರಲ್ಲ, ಯಾರ್ಯಾರು ಸಲಹೆಗಾರರಿರಬೇಕು, ಯಾರ್ಯಾರು ಏನೇನು ಹೇಳಬೇಕು, ಯಾರ್ಯಾರು ಹೇಳಿದ್ದನ್ನು ಏನೇನು ಫಾಲೋ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರಬೇಕು ಮುಖ್ಯಮಂತ್ರಿಗಳಿಗೆ. ಇಲ್ಲಾಂದರೆ ಎಡವಟ್ಟುಗಳಾಗ್ಬಿಡ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನೀವು ಪರಮಾಪ್ತರನ್ನೇ ಈ ರೀತಿ ದೂರ ಮಾಡ್ಕೊಂಡ್ಬಿಟ್ರೆ ಮುಂದೆ ಗತಿ ಏನಾಗಬೇಕು? ಬನ್ನಿ, ಇಬ್ಬಿಬ್ಬರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಇದು ನಿಜಕ್ಕೂ ಆಗಿರುವಂಥದ್ದೇನು, ಇದರ ಒಳಮರ್ಮ ಏನು? ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಹರೀಶ್ ಜೊತೆಗೆ. ಹರೀಶ್, ಏನಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಸದನದಲ್ಲಿ ದೊಡ್ಡ ಹಂಗಾಮನೆ ನಡೆದೋಗಿದೆ. BJP ನಾಯಕರು ನೇರವಾಗಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರ ಪುತ್ರನ ಹಸ್ತಕ್ಷೇಪ, ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪ, ಇದನ್ನು ಸಹಿಸಲಿಕ್ಕಾಗದನ್ನೇ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದರು. ನಾನು ಯಾವುದೇ ಕಾರಣಕ್ಕೂ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ, ಆದರೆ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ನೇರ ಸಂದೇಶವನ್ನು ರವಾನೆ ಮಾಡಿದ್ರು ಅಂತ. ಏನಿ ಹಂಗಾಮ? ಹೌದು ರಂಗನಾಥ್, 11 ಗಂಟೆಗೆ TV9 ಒಂದು ಸುದ್ದಿಯನ್ನು ಬಿತ್ತರಿಸುತ್ತೆ. ಇಡೀ ಅದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. CM ಆಪ್ತರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಅಸಮಾಧಾನಗೊಂಡು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದರು. ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಂತಹ KJ ಜಾರ್ಜ್ ಅವ್ರನ್ನ ಪೊನ್ನಣ್ಣ ಅವರು ಸಮಾಧಾನಪಡಿಸಿ ಮನವೊಲಿಸಿದ್ರು ಅನ್ನುವಂತಹ ಸುದ್ದಿ ಏನು TV9 ಬಿತ್ತರಿಸ್ತು. ಇಡೀ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತು. ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಇದು ಮೊಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು. ಅನಂತರ ಸುನಿಲ್ ಕುಮಾರ್ ಅವರು ಈ ಒಂದು ವಿಚಾರವನ್ನು ಟಿವಿಯಲ್ಲಿ ಬರ್ತಾ ಇರತಕ್ಕಂಥದ್ದು, TV9 ಬಿತ್ತರಿಸ್ತಕ್ಕಂಥ ವರದಿಯನ್ನು ನೋಡಿ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಯಾಕಂದರೆ ಆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ KJ ಜಾರ್ಜ್ ಅವರು ಕೂಡ ಅಲ್ಲೇ ವಿಧಾನಸಭೆಯಲ್ಲೇ ಕುಳಿತಿದ್ರು. ಇಂಥ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೇಳಿದರು ಸ್ಪೀಕರ್ ಮೂಲಕ. ಹೀಗೆ KJ ಜಾರ್ಜ್ ಅವರು ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಿದೆ, CM ಸಿದ್ದರಾಮಯ್ಯ ಅವರ ಪುತ್ರ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ, ಈ ವಿಚಾರವಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಇದ್ರ ಬಗ್ಗೆ KJ ಜಾರ್ಜ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು. ಆಗ KJ ಜಾರ್ಜ್ ಅವರು ಹೇಳ್ತಾರೆ, ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ನನ್ನ ಇಲಾಖೆಯಲ್ಲಿ ಆಗ್ತಿಲ್ಲ, ನಾನು ಮತ್ತು CM ಭಾಳ ಚೆನ್ನಾಗಿದ್ದೀವಿ, ಮತ್ತು ನಾನು ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಉದ್ಭವ ಆಗಿಲ್ಲ, ಆ ರೀತಿಯ ಮನಸ್ಸನ್ನು ಕೂಡ ನಾನು ಮಾಡಿಲ್ಲ ಅನ್ನುವಂಥದ್ದನ್ನು ಈ ರೀತಿಯಾಗಿ ಸದನದಲ್ಲಿ ಹೇಳ್ತಾರೆ. ಅಂದರೆ ನೇರವಾಗಿ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೀತಿದೆ ಅನ್ನುವಂಥದ್ದನ್ನು ಸದನದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಹೇಳಿದರು ಅಂತಂದರೆ ವಿಪಕ್ಷ BJPಯ ಕೈಗೆ ಅವರು ಸಿಕ್ಕಾಕೊಂಡಂಗೆ. ಅಂದರೆ ಸರ್ಕಾರದಲ್ಲಿ ಈ ರೀತಿಯಾದಂಥ ಹಸ್ತಕ್ಷೇಪ ನಡೀತಾ ಇದೆಯಾ, ಮತ್ತು ಸಚಿವರುಗಳಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಇಲ್ವಾ, ಮತ್ತು CM ಸಿದ್ದರಾಮಯ್ಯ ಅವರ ಪುತ್ರ ಈ ರೀತಿಯಾದ ಹಸ್ತಕ್ಷೇಪ ಮಾಡಿದ್ದೇ ಆದಲ್ಲಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ಅಸ್ತ್ರವನ್ನು ಬಳಸ್ತಾರೆ ಅನ್ನುವಂತಹ ಉದ್ದೇಶದಿಂದಲೇ KJ ಜಾರ್ಜ್ ಅವರು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಇಲ್ಲ, ಮತ್ತು ನಾನು ರಾಜೀನಾಮೆ ಕೊಡುವಂತಹ ಪ್ರಮೇಯ ಉದ್ಭವ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಅವರು ಸದನದಲ್ಲಿ ಒಂದು ಸರ್ಕಾರದ ಸಚಿವರಾಗಿ ಹಾಗೆ ಹೇಳಬೇಕಾಗುತ್ತೆ, ಇಲ್ಲ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳಲಿಕ್ಕೆ ಬರ್ತದೆ. ಯಾಕಂದ್ರೆ ಅದು BJP ಅಥವಾ JDS ನಾಯಕರು ಕೇವಲ ಅಷ್ಟು ಮಾತ್ರ ಅಲ್ಲ ಹರೀಶ್, ಈ ರೀತಿ ಏನು ಅಂದ್ರೆ ಒಳಗಿಂದೊಳಗೆ ದೊಡ್ಡ ಗೊಂದಲಗಳಿರುವಂತಹ ಸಂದರ್ಭದಲ್ಲಿ ಇದು ಕೂಡ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಆಗಬಾರದು ಅನ್ನುವಂಥ ಒಂದು ಭಾವನೆ. ಹಿಂಗಾಗಿನೇ ಜಾರ್ಜ್ ಈ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಏನು ಅಂದ್ರೆ ಇಂಧನ ಇಲಾಖೆಯ ಅಧಿಕಾರಿ ಅಮಾನತನ್ನ CM ಹಿಂಪಡೆದಿದ್ರು. ಆದರೆ CM ಸೂಚನೆ ಪಾಲಿಸಲಿಲ್ಲ ಅನ್ನುವಂಥದ್ದು. ಪಂಕಜ್ ಕುಮಾರ್ ಪಾಂಡೆ ಇದನ್ನು ಪಾಲಿಸಲಿಲ್ಲ. ಬರಬೇಕಾಗಿತ್ತು CM ಭೇಟಿಗೆ, ಅವ್ರು ಬರಲಿಲ್ಲ, ಹಾಜರಾಗಲಿಲ್ಲ. ಒಬ್ಬ KPTCL MD ಈ ರೀತಿ ಹಾಜರಾಗಲಿಲ್ಲ ಅಂದ್ರೆ ಏನು? ಹಿಂಗಾಗಿ CM ಕಿಡಿಕಾರಿದ್ರು.
ಕರ್ತವ್ಯ ಲೋಪ ಇದು, ಶಿಸ್ತು ನಿಯಮಗಳ ಉಲ್ಲಂಘನೆ ಇದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಜಾರಿಯಾಗಿತ್ತು. CS ಶಾಲಿನಿ ರಜನೀಶ್ ಅವರು ತಕ್ಷಣ ಉತ್ತರ ಕೊಡಲಿಕ್ಕೆ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸನ್ನು ಕೊಟ್ಟಿದ್ದರು. ಇದು ಲಿಖಿತ ವಿವರಣೆ ಕೊಡಿ, ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬೇಕು, ಎಕ್ಸ್ಪ್ಲನೇಷನ್ ಕೊಡಬೇಕು. ಇದು ಮಧ್ಯಾಹ್ನ 12:30ಕ್ಕೆ ಭೇಟಿಗೆ ಕೊಟ್ಟಿದ್ರು, ಆದರೆ ನೀವು ಭೇಟಿ ಆಗಿಲ್ಲ, ನೀವು ಕಡೆಗಣಿಸಿದಿರಿ. ಹೀಗಾಗಿ ಏನು ಅಂದರೆ ನಿಮಗೆ ನೋಟಿಸ್ ಕೊಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಲಿಖಿತವಾದಂಥ ವಿವರಗಳನ್ನು ಕೊಡಿ. ಇದು ಇದು ಇಲ್ಲಿ ತನಕ ಬಂದು ನಿಲ್ತು. ಇದಕ್ಕೆ ಪೊನ್ನಣ್ಣ ಏನು ಹೇಳ್ತಾರೆ? ಪೊನ್ನಣ್ಣ ಹೇಳ್ತಾರೆ, ಸಭೆಗೆ ಪಂಕಜ್ ಕುಮಾರ್ ಪಾಂಡೆ ಬಂದಿಲ್ಲ, ಸಭೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದಾರಷ್ಟೇ ಅಂತಾರೆ ಪೊನ್ನಣ್ಣ. ಇದು ಪೊನ್ನಣ್ಣವರ ಹೇಳಿಕೆ. ಪಾಂಡೆ ಅವರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿತ್ತು ಸರ್, ಯಾಕೆಂದ್ರೆ CS ನೋಟಿಸ್ ಕೊಟ್ಟಿರೋದೆಲ್ಲ ರಿಲೀಸ್ ಆಗಿರೋದು. ಅವರು ಕೆಲವು ಸಭೆಗಳಿಗೆ ಅವರು ಕರೆದಾಗ ಒಂದು ಸಭೆಗೆ ಅವ್ರು ಬರಲಿಲ್ಲ, ಮುಖ್ಯಮಂತ್ರಿಗಳ ಸಭೆಗೆ ಅಂತ ಹೇಳಿದ್ರಿಂದ ಅವ್ರಿಗೆ ಕಾರಣವನ್ನು ಕೇಳಿದ್ದಾರೆ ಇವರು ಮುಖ್ಯ ಕಾರ್ಯದರ್ಶಿಗಳು. ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವುದೋ ಒಂದು ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಬರಲಿಕ್ಕಾಗಿಲ್ಲ, ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಕರೆದಂಥ ಸಭೆಗೆ ಗೈರಾಗಿರೋನಲ್ಲ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದರಿಂದ ಅದಲ್ಲಿಗೆ ಮುಗ್ದಂಥ ಕಥೆ ಅದು. ಆದರೆ ಇವತ್ತು ಬರ್ತಾ ಇರೋವಂಥದ್ದು ಸುದ್ದಿ ಏನಿದೆ ಅದು ಪೂರ್ಣವಾಗಿ ಅವರೀಗ ನಿನ್ನೆ CLP ಮೀಟಿಂಗ್ನಲ್ಲಿದ್ದರು, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದ್ದರು, ಈ ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಸಮಾಧಾನ ಇದ್ದರೆ ಆ ಥರ ಎಲ್ಲ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮೊದಲೇ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನುವಂಥ ಸ್ಥಿತಿ, ಜೊತೆಗೆ ಏನಂದರೆ ಒಳಗಿಂದೊಳಗೆ ವಿಪರೀತವಾದಂಥ ಅಸಮಾಧಾನ, ಯಾರೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನು ಎತ್ತ, ಯಾರ್ಯಾರು ಏನೇನು ನಡೆಸ್ತಾ ಇದ್ದಾರೆ, ಅದು ಯಾವುದೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂಥ ಒಂದು ಸ್ಥಿತಿ. ಆದರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವ್ರ ಜೊತೆಗೆ ಕೆಲವರು ಬಂಡೆ ರೀತಿಯಲ್ಲಿ ನಿಂತಿರೋದು ಅಂತಂದರೆ ಅದರಲ್ಲೊಬ್ಬರು ಜಾರ್ಜ್. ಆದರೆ ಜಾರ್ಜ್ ಖಾತೆನಲ್ಲಿ ಹಸ್ತಕ್ಷೇಪ, ಇದನ್ನು ಸಹಿಸಕ್ಕಾಗದೇ ಸಹವಾಸವೇ ಬೇಡ ಅಂತ ಜಾರ್ಜ್ ನೇರವಾಗಿ ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದರು ಅಂತ. ಅದಕ್ಕೆ ಕಾರಣ ಅದು ಗೊತ್ತಿದೆ. ಅದು ಏನು ಅಂದರೆ ಅದು 21ನೇ ತಾರೀಕು ಒಂದು ನೋಟಿಸ್ ಬರುತ್ತೆ. ಅಂದರೆ 20ನೇ ತಾರೀಕಿನ ಘಟನಾವಳಿ ಮಧ್ಯಾಹ್ನ 12:30ಕ್ಕೆ 20ನೇ ತಾರೀಕು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಲ್ಲ. ನೀವು ಯಾಕೆ ಮಾಡಿಲ್ಲ ಅಂತ 21ನೇ ತಾರೀಕು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಇದು ಕರ್ತವ್ಯ ಲೋಪ, ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದು ಕರ್ತವ್ಯ ಲೋಪ, ಶಿಸ್ತು ಸಮಿತಿಗಳ ಉಲ್ಲಂಘನೆ. ಇದು ಈ ಲೋಪಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ವಿವರಣೆಯನ್ನು ಇವತ್ತೇನೇ ಕಚೇರಿಗೆ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿರುವಂಥದ್ದು. ಅಲ್ಲಿಂದ ಇದೆಲ್ಲದೂ ಕೂಡ ಶುರುವಾಯಿತು ಅಂತ. ಏನು ನಡೀತು ಹಾಗಾದರೆ ಪ್ರಸನ್ನ? ರಂಗನಾಥ್, ಅಂತೆಕಂತೆಗಳ ಆಧಾರದ ಮೇಲೆ ನಾವು ಸುದ್ದಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಭಾವಾವೇಶದಲ್ಲೂ ಕೂಡ ಸುದ್ದಿಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದಷ್ಟು ದಾಖಲೆಗಳು ಇಂಧನ ಇಲಾಖೆಯಲ್ಲಿ ಏನೋ ನಡೆದಿತ್ತು ಅನ್ನೋದರ ಪುರಾವೆಯನ್ನು ಒದಗಿಸ್ತಾ ಇದ್ದಾವೆ. 21ನೇ ತಾರೀಕು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದು ಪಂಕಜ್ ಕುಮಾರ್ ಪಾಂಡೆ ಇಂಧನ ಇಲಾಖೆಯ ಅಡಿಯಲ್ಲಿ ಬರುವಂತಹ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ MD ಆಗಿರ್ತಾರೆ. ಅವರಿಗೆ ಮುಖ್ಯಮಂತ್ರಿಗಳು 20ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ನೀವು ಸಭೆಗೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಆದರೆ ಮುಖ್ಯಮಂತ್ರಿಗಳೇ ಕರೆದಂತಹ ಸಭೆಗೆ ಪಂಕಜ್ ಕುಮಾರ್ ಪಾಂಡೆ ಹಿರಿಯ IAS ಅಧಿಕಾರಿ ಅವರು ಗೈರು ಹಾಜರಾಗ್ತಾರೆ. ಇದನ್ನ ಶಿಸ್ತು ನಿಯಮಗಳ ಉಲ್ಲಂಘನೆ ಅಂತ ಸ್ವೀಕಾರ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿಷಯವನ್ನ ಗಮನಕ್ಕೆ ತರ್ತಾರೆ. ಒಬ್ಬ ಮುಖ್ಯಮಂತ್ರಿಗಳು ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಖುದ್ದು ಹಾಜರಾಗಿ ಸಭೆಗೆ ಬನ್ನಿ, ಒಂದಷ್ಟು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾಗಲೂ ಕೂಡ ಹಿರಿಯ ಅಧಿಕಾರಿ ಕಡೆಗಣಿಸಿ ಆ ಒಂದು ಸಭೆಗೆ ಹಾಜರಾಗೋದಿಲ್ಲ ಅಂದ್ರೆ ಅದು ಏನರ್ಥ? ಶಿಸ್ತು ನಿಯಮಗಳ ಉಲ್ಲಂಘನೆಯನ್ನ ಮಾಡಿದಂತಹ ಅಧಿಕಾರಿಯ ವಿರುದ್ಧ ಕಾರಣವನ್ನ ಕೇಳಿ ನೋಟಿಸನ್ನ ಜಾರಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅವತ್ತೇ ತಾಕೀತನ್ನ ಮಾಡಿರ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಪಂಕಜ್ ಕುಮಾರ್ ಪಾಂಡೆಗೆ ಜನವರಿ 21ನೇ ತಾರೀಕಿನಂದೇ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ಉತ್ತರವನ್ನ ಕೊಡಬೇಕು ಅನ್ನುವಂತಹ ತಾಕೀತನ್ನು ಕೂಡ ನೋಟಿಸ್ ಅಲ್ಲಿ ಮಾಡಲಾಗಿರುತ್ತೆ. ಆದ್ರೆ ಪಂಕಜ್ ಕುಮಾರ್ ಪಾಂಡೆ ಅವರು ಇಂಧನ ಇಲಾಖೆಯ ಅಡಿಯಲ್ಲಿ ಬರುವಂತಹ ಇಲಾಖೆಗೆ ಸಂಬಂಧಪಟ್ಟಂತಹ MD ಆಗಿದ್ದಾರೆ. ಇವ್ರನ್ನ ಮುಖ್ಯಮಂತ್ರಿಗಳು ಕೇಳಲೇಬಾರದು ಅನ್ನುವಂಥದ್ದು ಏನಿಲ್ಲ. ಆದ್ರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗಿ ಬೇರೆ ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕಂತೂ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ನಮ್ಮ ಬಳಿ ಇರುವಂತಹ ದಾಖಲೆಗಳ ಪ್ರಕಾರ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸತ್ಯ. ಪಂಕಜ್ ಕುಮಾರ್ ಪಾಂಡೆ 12:30 ಜನವರಿ 21ನೇ ತಾರೀಕು ಮುಖ್ಯಮಂತ್ರಿಗಳ ಎದುರು ಹಾಜರಾಗಬೇಕಾಗಿತ್ತು, ಹಾಜರಾಗಿಲ್ಲ ಅನ್ನುವಂಥದ್ದು ಕೂಡ ಸತ್ಯ.
ಜೊತೆಗೆ ಹಿರಿಯ IAS ಅಧಿಕಾರಿಯಾಗಿ ಈ ರೀತಿ ಶಿಸ್ತು ನಿಯಮಗಳನ್ನ ಪಾಲನೆ ಮಾಡದೇ ಇರುವಂತದ್ದನ್ನ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಸಹಜವಾಗಿ ಆನಂತರ ನಡೆದಂತ ಬೆಳವಣಿಗೆಗಳು ಒಂದಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದಾವೆ, ಒಂದಷ್ಟು ಪ್ರಶ್ನೆಗಳನ್ನ ನನ್ನ ಪ್ರಶ್ನೆ ಏನು ಅಂತಂದ್ರೆ ನೋಡಿ, ಜಾರ್ಜ್ ಪರಮಾಪ್ತರು ನಿಮಗೆ ಗೊತ್ತಿದೆ, ಜಾರ್ಜ್ ಎಷ್ಟರ ಮಟ್ಟಿಗೆ ಅವರ ಬೆಂಬಲಕ್ಕೆ ನಿಲ್ತಾರೆ, ಜೊತೆ ನಿಲ್ತಾರೆ ಅಂತ ಮೊನ್ನೆ ನಡೆದಂಥ ಮಾತುಕತೆಗಳು ಅದೆಲ್ಲ ಆದಮೇಲೂ ಕೂಡ ನಾವು ಸಿದ್ದರಾಮಯ್ಯನವರ ಪರ ಅಂತ ಜಾರ್ಜ್ ನೇರವಾಗಿ ಹೇಳಿದ್ದು. ನನಗೆ ತುಂಬ ಆಶ್ಚರ್ಯ ಆಗುವಂಥ ಸಂಗತಿ ಏನು ಅಂತಂದರೆ, ಈ ಅಕ್ಕಪಕ್ಕದಲ್ಲಿರುವಂಥ ನಾಯಕರುಗಳಿಗೇ ಈ ಪರಿ ಬೇಸರ ಆಗಿಬಿಟ್ರೆ ಇನ್ನು ಇಡೀ ವ್ಯವಸ್ಥೆನಲ್ಲಿ ಎಷ್ಟರ ಮಟ್ಟಿಗೆ ಬೇಸರ ಇರುತ್ತೆ ಅಂತ. ಹೌದು ರಂಗನಾಥ್, ಈ ಸರ್ಕಾರ ನಡೀತಾ ಇರುವಂತಹ ಆಡಳಿತ ವೈಖರಿಯ ಬಗ್ಗೆ ಎಲ್ರಿಗೂ ಸಮಾಧಾನ ಇದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಬ್ಬೊಬ್ಬ ಸಚಿವರು ಕೂಡ ಪ್ರಮುಖರು, ಹಿರಿಯರು, ಅವರಿಗೆ ತಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡುವಂಥದ್ದು ಖಂಡಿತವಾಗ್ಲೂ ಇಷ್ಟ ಇರೋದಿಲ್ಲ. ಅದರಲ್ಲೂ ತಮ್ಮ ಮಗನ ವಯಸ್ಸಿನವರು ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತಂದ್ರೆ ಅದನ್ನ ಖಂಡಿತವಾಗಿ ಯಾವ ಸಚಿವರು ಕೂಡ ಒಪ್ಪೋದಕ್ಕೆ ಸಿದ್ಧವಾಗಿರೋದಿಲ್ಲ. ಇದು ಮುಖ್ಯಮಂತ್ರಿಗಳಿಗೆ ಎಷ್ಟೇ ಆಪ್ತರಾದರೂ ಇರಬಹುದು, ಇಲಾಖೆಯಲ್ಲಿ ಒಂದು ಸರ್ವತಂತ್ರ ಸ್ವತಂತ್ರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಹಿರಿಯ ನಾಯಕರು ಬಯಸುತ್ತಾರೆ. KJ ಜಾರ್ಜ್ ಅಂತ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಂತವರು. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರ ಸಮಯ ಬೇಕು ಅಂದ್ರೂ ಕೂಡ ಜಾರ್ಜ್ ಅವರ ಮೂಲಕ ರಾಹುಲ್ ಗಾಂಧಿ ಅವರನ್ನ ತಲುಪೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಹಲವು ಬಾರಿ ಪ್ರಯತ್ನ ಮಾಡಿದಂತ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಇಂಥ KJ ಜಾರ್ಜ್ ಅವರು ಯಾಕೆ ಅಸಮಾಧಾನ ಆದ್ರು ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ವಿಷಯಗಳು, ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಸಹಜವಾಗಿ ಅನುಮಾನಗಳನ್ನ ಮೂಡಿಸ್ತಾ ಇದ್ದಾವೆ. ಹಾಗಿದ್ರೆ KJ ಜಾರ್ಜ್ ಒಬ್ಬರೇ ಈ ರೀತಿ ಅಸಮಾಧಾನಗೊಂಡಿದ್ದಾರಾ? ಬೇರೆಯವರಿಗೆ ಅಸಮಾಧಾನ ಇಲ್ವಾ? ಅಥವಾ ಬೇರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಇಲ್ವಾ? ಖಂಡಿತವಾಗಿಯೂ ಈ ಬಗ್ಗೆ ಒಂದಷ್ಟು ಅಪಸ್ವರಗಳು, ಬೇರೆ ಬೇರೆ ರೀತಿಯ ಅಸಮಾಧಾನಗಳು, ಚರ್ಚೆಗಳು ದೊಡ್ಡ ಮಟ್ಟಿಗೆ ನಡೀತಾನೆ ಇದ್ದಾವೆ. ವಿಧಾನಸೌಧದ ಮೊಗಸಾಲಿಯಲ್ಲಿ, ವಿಧಾನಸೌಧದ ಕಾರಿಡಾರ್ಗಳಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರ್ತಾನೆ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಇರುವಂತ ಅವರ ಅತ್ಯಾಪ್ತರು, ಅವರ ಕುಟುಂಬ ಸದಸ್ಯರು ಬೇರೆ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಜೊತೆಗೆ ನಿಂತಿರುವಂತಹ ಬೇರೆ ಸಚಿವರು ಕೂಡ ಬೇರೆ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಒಂದು ವರ್ಗಾವಣೆಯನ್ನು ಕೂಡ ಸಚಿವರ ಗಮನಕ್ಕೆ ತರದೇನೆ ಬೇರೆ ಬೇರೆಯವರೇ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಈ ರೀತಿಯ ಮಾತುಗಳು ಖಂಡಿತವಾಗ್ಲೂ ಕೇಳಿ ಬರ್ತಾನೆ ಇದಾವೆ. ಇದಕ್ಕೆ ಪೂರಕವಾಗಿ ದಾಖಲೆಗಳನ್ನ ಒದಗಿಸಿ ಇರುವಂತಹ ಮಾತನ್ನ KJ ಜಾರ್ಜ್ ಹೇಳ್ತಾರೆ. ನಮ್ಮ ಹತ್ರ ಇರುವಂತಹ ದಾಖಲೆ ಪಂಕಜ್ ಕುಮಾರ್ ಪಾಂಡೆಗೆ ಕೊಟ್ಟಿರುವಂತಹ ನೋಟಿಸು. ಆ ನೋಟಿಸಿನ ಆಧಾರದ ಮೇಲೆ ನಡೆದಂತಹ ಬೆಳವಣಿಗೆಗಳನ್ನ ನಾವು ಇವತ್ತು ಪ್ರಸಾರ ಮಾಡಿದೀವಿ. ಆದ್ರೆ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಯಾಕೆ ಮಾಡ್ತಾ ಇಲ್ಲ? ಹಿರಿಯ ಸಚಿವರು ತಮ್ಮ ಜೊತೆಗೆ ನಿಂತಂತವರು 10 ದಶಕಗಳಿಂದ ಜೊತೆಯಲ್ಲಿ ಇರುವಂತವರೇ ಈ ರೀತಿ ಅಸಮಾಧಾನಗೊಂಡ್ರೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದಾವೆ ರಂಗನಾಥ್. ಎಸ್ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.